ನೀವು ನಿಮ್ಮ ನರ ದೌರ್ಬಲ್ಯ ಸಮಸ್ಯೆಯನ್ನ ತುಂಬಾ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು. ನಿಮ್ಮ ನರಗಳನ್ನ ಶಕ್ತಿಯುತವಾಗಿ ಬಲಿಷ್ಠವಾಗಿ ಮಾಡ್ಕೊಳ್ಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನನ್ನ ಕ್ಲಿನಿಕ್ಕಿಗೆ ಬರೋ ಕೆಲವೊಂದು ಪೇಷಂಟ್ಸು ಏನು ಕಂಪ್ಲೇಂಟ್ ಮಾಡ್ತಾರೆ ಅಂತಂದರೆ, ಮೇಡಮ್ ಒಂಥರ ಕಾಲೆಲ್ಲ ಜೋಮ್ ಬರ್ತಾ ಇದೆ, ಕಾಲು ಮರಗಟ್ಟದಂಗೆ ಆಗ್ಬಿಡುತ್ತೆ, ಕಾಲಲ್ಲಿ ಶಕ್ತಿನೇ ಇಲ್ಲ, ಒಂಥರ ಜೀವ ಕಳ್ಕೊಂಡಂಗೆ ಆಗಿದೆ, ಈವನ್ ಚಪ್ಪಲ್ ಹಾಕೋಕ್ಕಾಗಲ್ಲ ಮೇಡಮ್, ಚಪ್ಪಲ್ ಹಾಕಿದ್ರೆ ಮರದ ತುಂಡಿನ ಮೇಲೆ ಕಾಲಿಟ್ಟಂಗೆ ಆಗುತ್ತೆ, ಗೊತ್ತೇ ಆಗಲ್ಲ ಒಂದೊಂದ್ಸಲ, ಆಮೇಲೆ ಪಾದ ಸಿಕ್ಕಾಪಟ್ಟೆ ಉರಿ ಬಂದ್ಬಿಡುತ್ತೆ, ಏನಾದರೂ ಹಿಡ್ಕೊಳಕ್ಕೆ ಹೋಗ್ತೀವಿ ಅದು ಕೈಯಲ್ಲಿ ಗ್ರಿಪ್ ಸಾಕಾಗಲ್ವೇನೋ ಅಂತ ಅನಿಸುತ್ತೆ. ಈ ಥರ ತುಂಬ ಕಂಪ್ಲೇಂಟ್ಸನ್ನು ಹೇಳ್ಕೊಂಡು ಬರ್ತಾರೆ. ಸೊ ಆವಾಗ ಇಂಥ ಒಂದು ಕಂಡೀಷನನ್ನು ನಾವೇನು ಹೇಳ್ತೀವಪ್ಪ ಅಂತಂದರೆ ಪೆರಿಫೆರಲ್ ನ್ಯೂರೈಟಿಸ್ ಅಂತ ಹೇಳ್ತೀವಿ, ಅಥವಾ ಕಾಮನ್ ಆಗಿ ನಾವು ಹೇಳ್ಬೋದು ಅಂತಂದರೆ ನರ ದೌರ್ಬಲ್ಯ ಅಂತ ಹೇಳ್ಬೋದು. ಅಕಸ್ಮಾತ್ ಈ ಥರ ಸಿಂಪ್ಟಮ್ಸು ನಿಮ್ಮಲ್ಲೂ ಏನಾದರೂ ಕಂಡು ಬರ್ತಾ ಇದೆ ಅಂತಂದರೆ ಈ ನರ ದೌರ್ಬಲ್ಯ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೋದು, ನ್ಯಾಚುರಲಿ ಏನು ಮಾಡಬಹುದು ಅದಕ್ಕೆ ಅನ್ನೋಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಈ ನರ ದೌರ್ಬಲ್ಯಕ್ಕೆ ಕಾರಣ ಅಂತಂದರೆ ಈ ನರಗಳು ಡ್ಯಾಮೇಜ್ ಆಗಿರುವಂಥದ್ದು, ಅದರಲ್ಲೂ ಪೆರಿಫೆರಲ್ ನರಗಳು ಅಂದರೆ ದೇಹದ ತುದಿ ಭಾಗಗಳಲ್ಲಿ ಇರುವಂತಹದ್ದು, ಕಾಲುಗಳಲ್ಲಾಗಿರ್ಬೋದು, ಕೈಗಳಲ್ಲಾಗಿರ್ಬೋದು, ಇಂಥ ನರಗಳು ಡ್ಯಾಮೇಜ್ ಆಗಿರುವಂಥದ್ದೇ ಇದಕ್ಕೆ ಮುಖ್ಯ ಕಾರಣವಾಗಿ ಪರಿಣಮಿಸುತ್ತೆ. ಸೊ ಆದ್ರಿಂದ ಈ ಒಂದು ನರ ದೌರ್ಬಲ್ಯ ಸಮಸ್ಯೆ ನಿಮ್ಮಲ್ಲಿದ್ದರೆ ನೀವೇನು ಮಾಡ್ಬೋದಪ್ಪ ಮುಖ್ಯವಾಗಿ ಅಂತಂದರೆ, ನೋಡಿ, ಪ್ರೋಟೀನ್ ಯುಕ್ತ ಆಹಾರ ಮತ್ತು ಫ್ಯಾಟ್ ಅಥವಾ ಕೊಬ್ಬುಯುಕ್ತ ಆಹಾರವನ್ನು ಹೆಚ್ಚು ಹೆಚ್ಚು ಉಪಯೋಗಿಸ್ಕೊಳ್ಬೇಕು. ಸೊ ಪ್ರೋಟೀನ್ ಯುಕ್ತ ಆಹಾರ ಏನು ಮಾಡತ್ತಪ್ಪ ಅಂತಂದರೆ ಅದು ನಮ್ಮ ನರಗಳಿಗೆ ಒಂದು ಪೂರಕವಾಗಿ ಕೆಲಸ ಮಾಡುತ್ತೆ, ನರಗಳ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ಪ್ರೋಟೀನನ್ನು ಜಾಸ್ತಿ ಉಪಯೋಗಿಸ್ಬೇಕು. ಅದು ಅಲ್ಲದೆ ನಮ್ಮಲ್ಲಿ ವಯಸ್ಸಾಗ್ತಾ ಹೋದಾಗೆ ಪ್ರೋಟೀನ್ನ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರೋಟೀನ್ ಯುಕ್ತ ಆಹಾರವ ಸೇವನೆಯನ್ನು ಮಾಡೋದು ಕೂಡ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಹಾರದ ಮೂಲಕ ಸೇವನೆಯನ್ನ ಮಾಡ್ತೀವಿ. ಸೊ ಆದ್ರಿಂದ ಪ್ರೋಟೀನಿನ ಒಂದು ಅಧಿಕ ಬಳಕೆ ತುಂಬಾ ಚೆನ್ನಾಗಿ ಈ ನರ ದೌರ್ಬಲ್ಯ ಸಮಸ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಸೊ ಹಾಗಾದ್ರೆ ಪ್ರೋಟೀನ್ ಅಂತಂದ್ರೆ ಈಗ ನೀವು ಸೋಯಾಬೀನ್ಸ್ ಅನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ಬಹುದು, ಅಥವಾ ಎಗ್ ವೈಟ್ಸ್ ಅನ್ನ ಉಪಯೋಗಿಸ್ಕೊಳ್ಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಪನ್ನೀರ್ ಇರ್ಬೋದು ಅಥವಾ ಹಾಲಿನ ಉತ್ಪನ್ನಗಳಿರ್ಬೋದು, ಇವುಗಳಲ್ಲಿ ಈ ಒಂದು ಚೀಸು, ಪನ್ನೀರು ಇಂಥದ್ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ. ಇವುಗಳನ್ನು ಜಾಸ್ತಿ ಉಪಯೋಗಿಸ್ಕೊಳ್ಬಹುದು. ಸೊ ಈ ಥರ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಪ್ಲಸ್ ಕೊಬ್ಬುಯುಕ್ತ ಆಹಾರ ಪದಾರ್ಥಗಳು, ಅದರಲ್ಲೂ ತುಪ್ಪ. ಈಗ ನೋಡಿ, ಈವನ್ ಆಯುರ್ವೇದ ಶಾಸ್ತ್ರದಲ್ಲಿ ಕೂಡ ಹೇಳಿದೆ, ತುಪ್ಪದ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಇದು ನರಕ್ಕೆ ಶಕ್ತಿಯನ್ನು ಕೊಡುತ್ತೆ, ನರವನ್ನು ಚೈತನ್ಯಯುಕ್ತ ಮಾಡುತ್ತೆ. ಸೊ ಆದ್ರಿಂದ ದಿನಕ್ಕೆ ಒಂದು ಚಮಚದಷ್ಟಾದರೂ ತುಪ್ಪವನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಏನು ಮಾಡತ್ತಪ್ಪ ಇದು ಅಂತಂದರೆ ನರ ದೌರ್ಬಲ್ಯ ಸಮಸ್ಯೆಯಿಂದ ನಿಮ್ಮನ್ನು ಅದು ಕಾಪಾಡುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಯುಕ್ತ ಆಹಾರ ಮತ್ತು ನ್ಯಾಚುರಲ್ ಫ್ಯಾಟ್ ಅಥವಾ ಕೊಬ್ಬಿಯುಕ್ತದಲ್ಲಿ ಅದರಲ್ಲೂ ತುಪ್ಪದ ಬಳಕೆಯನ್ನ ಮಾಡ್ಕೊಳ್ಳೋದ್ರಿಂದ ನೀವು ನರ ದೌರ್ಬಲ್ಯ ಸಮಸ್ಯೆಯಿಂದ ತುಂಬಾ ಚೆನ್ನಾಗಿ ನಿಮ್ಮನ್ನ ನೀವು ಕಾಪಾಡ್ಕೊಳ್ಬಹುದು. ಇನ್ನು ಎರಡನೇದಾಗಿ ಏನಪ್ಪಾ ಅಂತಂದ್ರೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್. ಇವು ನರದ ಆಹಾರ. ನಾನು ಎಷ್ಟೋ ಸಲ ನನ್ನ ವಿಡಿಯೋಗಳಲ್ಲಿ ಈ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳ ಬಗ್ಗೆ ತುಂಬ ಸ್ಟ್ರೆಸ್ಸನ್ನು ಹಾಕ್ತೀನಿ, ಅವುಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಯಾಕಪ್ಪ ಅಂತಂದರೆ ನೋಡಿ, ಈಗ ವಿಟಮಿನ್ಗಳಾದಂತಹ B1, B2, B6, B12 ಇಂಥ ಆಹಾರಗಳು ಏನಿದೆ ಇವುಗಳನ್ನು ಅಳವಡಿಸ್ಕೊಂಡಿರುವಂತಹ ಆಹಾರಗಳು ಮೇನ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು. ಇವುಗಳು ನರವನ್ನು ಉತ್ತೇಜನಗೊಳಿಸೋದಕ್ಕೆ, ನರದ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ತುಂಬ ಚೆನ್ನಾಗಿ ಸಹಾಯವನ್ನು ಮಾಡ್ತವೆ. ಇವುಗಳಲ್ಲಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಖನಿಜ ಲವಣಗಳು ಮತ್ತು ಜೀವಸತ್ವಗಳು ತುಂಬ ಚೆನ್ನಾಗಿರೋದ್ರಿಂದ ಈವನ್ ವಿಟಮಿನ್ ಸಿ ಇದು ಕೂಡ ಒಂದು ನರದ ಆಹಾರ. ಸೊ ಅದರಿಂದ ವಿಟಮಿನ್ ಸಿ ಅಧಿಕವಾಗಿರುವಂತಹ ಆಹಾರಗಳು, ಅದು ನೆಲ್ಲಿಕಾಯಿ ಆಗಿರ್ಬೋದು, ಲಿಂಬೆಹಣ್ಣು ಆಗಿರ್ಬೋದು, ಅಥವಾ
ಪೇರಳೆ ಹಣ್ಣುಗಳಾಗಿರಬಹುದು, ಪಪಾಯ ಆಗಿರಬಹುದು, ಈ ಥರದ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ನೀವು ನರವನ್ನು ಚೈತನ್ಯಪೂರ್ಣಗೊಳಿಸ್ಕೊಳ್ಬಹುದು. ಅದ್ರ ಜೊತೆಗೆ ನರ ದೌರ್ಬಲ್ಯ ಸಮಸ್ಯೆಯಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬಹುದು. ಇನ್ನೂ ಒಂದೇನು ಮಾಡ್ಬೋದಪ್ಪ ಅಂತಂದರೆ ನೋಡಿ, ತುಂಬ ಮುಖ್ಯವಾಗಿ ಆ್ಯಂಟಿ ಆಕ್ಸಿಡೆಂಟ್ ಥೆರಪಿ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಸ್ಟ್ರೆಸ್ ಆದಾಗ ಅದು ಫ್ರೀ ರ್ಯಾಡಿಕಲ್ಸನ್ನು ಉತ್ಪತ್ತಿ ಮಾಡುತ್ತೆ. ಈ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಅಥವಾ ಅದರ ಒಂದು ಕ್ರಿಯಾಶೀಲತೆಯನ್ನು ತಟಸ್ಥಗೊಳಿಸೋದಕ್ಕೆ ಬೇಕಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಉಪಯೋಗಿಸ್ಬೇಕು. ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಮುಖ್ಯವಾಗಿ ವಿಟಮಿನ್ ಡಿ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ವಿಟಮಿನ್ ಸಿ ಇವುಗಳು ಅತ್ಯುತ್ತಮವಾದಂತಹ ಆ್ಯಂಟಿ ಆಕ್ಸಿಡೆಂಟ್ಗಳಾಗಿದ್ದು, ಇವುಗಳ ಒಂದು ಉಪಯೋಗವನ್ನು ನೀವು ಅದನ್ನು ಸಪ್ಲಿಮೆಂಟ್ ಫಾರ್ಮಲ್ಲಿ ಕೂಡ ತಗೊಳ್ಬಹುದು. ತುಂಬ ಡ್ಯಾಮೇಜ್ ಆಗಿದೆ, ತುಂಬ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅದನ್ನು ಬೂಸ್ಟ್ ಮಾಡ್ಕೊಳ್ಬೇಕು. ಆವಾಗ ಬರೀ ಆಹಾರದಲ್ಲಿ ಮಾಡ್ಕೊಳ್ತೀನಿ ಅಂತಂದರೆ ಸಾಕಾಗಲಿಕ್ಕಿಲ್ಲ. ಆದ್ದರಿಂದ ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ಇರೋದ್ರಿಂದ ಸಪ್ಲಿಮೆಂಟ್ಸ್ಗಳ ಒಂದು ಉಪಯೋಗವನ್ನು ಮಾಡ್ಕೊಳ್ಬೋದು. ಸಪ್ಲಿಮೆಂಟ್ಸ್ಗಳು ನಿಮಗೆ ಒಮೆಗಾ 3 ಬೇಕು ಅಥವಾ ವಿಟಮಿನ್ ಡಿ ಅಥವಾ ಬೇರೆ ಮಿನರಲ್ಸ್ಗಳು ಸಪ್ಲಿಮೆಂಟೇಷನ್ ಬೇಕು ಅಂತಂದರೆ ಕೆಳಗೆ ಬರ್ತಾ ಇರೋ ಲಿಂಕಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಅದನ್ನು ತರಿಸ್ಕೊಳ್ಬಹುದು. ನಮ್ಮ ಹತ್ರ ಅದು ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನ್ಯಾಚುರಲ್ ಸೋರ್ಸಸ್ಸಲ್ಲಿ ಕೂಡ ನೀವು ಈಗ ಸೂರ್ಯನ ಬೆಳಕಿಗೆ ಮೈಯೊಡ್ಡೋವಂಥದ್ದು ಅಥವಾ ವಿಟಮಿನ್ ಸಿ ರಿಚ್ ಇರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸುವಂಥದ್ದು, ಮೀನು ಮತ್ತು ಮೀನೆಣ್ಣೆಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬ ಜಾಸ್ತಿ ಇರುತ್ತೆ, ಅಥವಾ ಫ್ಲ್ಯಾಕ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ. ಅದರ ನಿತ್ಯ ಉಪಯೋಗವನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನೀವು ಈ ಒಂದು ನರ ದೌರ್ಬಲ್ಯ ಸಮಸ್ಯೆಯಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬಹುದು. ಆದ್ದರಿಂದ ಆ್ಯಂಟಿ ಆಕ್ಸಿಡೆಂಟ್ ಥೆರಪಿ ತುಂಬ ಮುಖ್ಯ, ವಿಟಮಿನ್ ಮಿನರಲ್ಸು ತುಂಬ ಮುಖ್ಯ, ಅದರ ಜೊತೆಗೆ ಪ್ರೋಟೀನ್ ಮತ್ತು ನ್ಯಾಚುರಲ್ ಫ್ಯಾಟ್ ಇವುಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನೀವು ನಿಮ್ಮ ನರ ದೌರ್ಬಲ್ಯ ಸಮಸ್ಯೆಯನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು. ನಿಮ್ಮ ನರಗಳನ್ನು ಶಕ್ತಿಯುತವಾಗಿ ಬಲಿಷ್ಠವಾಗಿ ಮಾಡ್ಕೊಳ್ಬಹುದು. ಅದರಿಂದಾಗಿ ಈ ಪಾದ ಉರಿ, ಕಾಲು ನೋವು ಬರೋವಂಥದ್ದು, ಕಾಲು ಸೆಳೆತ, ಜುಮ್ ಆಗೋದು, ಗ್ರಿಪ್ ಇಲ್ಲದೆ ಇರೋ ಹಂಗೆ ಆಗ್ಬಿಡೋದು, ಚಪ್ಪಲ್ ಹಾಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಆಗೋದು, ನೆಲದ ಮೇಲೆ ಕಾಲು ಇಡೋಕ್ಕಾಗಲ್ಲ ಅಂತಾರೆ ಕೆಲವೊಬ್ರು. ನೆಲದ ಮೇಲೆ ಕಾಲೇ ಇಡೋಕ್ಕಾಗಲ್ಲ ಮೇಡಮ್, ಒಂಥರ ಸ್ಪರ್ಶನೇ ಗೊತ್ತಾಗಲ್ಲ ನಮಗೆ ಅಂತ ಹೇಳುವಂಥವ್ರು ಇದ್ದಾರೆ. ಸೊ ಇಂಥ ಸಮಸ್ಯೆಗಳಿಂದ ಎಲ್ಲ ನೀವು ಈ ರೀತಿಯ ಒಂದು ನಾನು ಹೇಳಿರೋ ಸ್ಟೆಪ್ಸನ್ನು ಫಾಲೋ ಮಾಡೋದ್ರಿಂದ ನೀವು ನರ ದೌರ್ಬಲ್ಯ ಸಮಸ್ಯೆನ ತುಂಬ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು. ಸೊ ಇಂತಹ ಒಂದು ಸಮಸ್ಯೆಗಳು ನಿಮ್ಮಲ್ಲಿ ಕಾಡ್ತಾ ಇದೆ ಅಂತಂದರೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಳನ್ನು ಕೂಡಿರುವಂತಹ ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಅದು ಸ್ಫೂರ್ತಿಯನ್ನು ಕೊಡ್ತಾ ಹೋಗುತ್ತೆ. ಸೊ ಆದ್ದರಿಂದ ಈ ವಿಡಿಯೋಗಳನ್ನು ವಾಚ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.